ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣಕ್ಕೆ ಕರ್ನಾಟಕ ಸರ್ಕಾರದ ವಸತಿ ವಕ್ಫ್ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರು ಆಗಿರುವಂತಹ ಶ್ರೀ ಬಿ.ಜೆಡ್ ಜಮೀರ್ ಅಹಮದ್ ಖಾನ್ ಅವರು ಕುಡಚಿ ಪಟ್ಟಣಕ್ಕೆ ಭೇಟಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಕೃಷ್ಣಾ ನದಿಯ ಪ್ರವಾಹದಿಂದ ಸ್ಥಳಾಂತರಗೊಂಡಿದ್ದ ನೂರಾರು ನಿರಾಶ್ರಿತರ ಕಾಲೋನಿಯಲ್ಲಿ ಭೇಟಿಯಾಗಿ ಸಚಿವರು ಅವರ ಮನವಿಗೆ ಸ್ಪಂದಿಸಿ ಶೀಘ್ರದಲ್ಲೇ ಮನೆಗಳ ಮಂಜೂರು ಮಾಡಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದರು. ಹಾಗೂ ಹಲವು ಗ್ರಾಮಗಳ ಮಸೀದಿಗಳ ಜೀರ್ಣೋದ್ಧಾರಕ್ಕೆ ಮಂಜೂರಾತಿ ಆದೇಶ ಪತ್ರ ಕೊಟ್ಟು ಮಾತನಾಡಿದರು. ನನ್ನ ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂತಹ ಸತೀಶ್ ಜಾರಕಿಹೊಳಿ ಅವರೇ, ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು, ಶಾಸಕರಾದಂತಹ ಆಸಿಫ್ ಶೇಖ್ ಅವರೇ, ನನ್ನ ಆತ್ಮೀಯ ಸ್ನೇಹಿತ, ನನ್ನ ತಮ್ಮ ಆದಂತಹ MLA ಆದಂತಹ ಮಹೇಂದ್ರ ಅವರೇ, ಶಿವಾನಂದ ಅವರೇ, ಅಲ್ತಾಫ್ ಮೌಲಾನ ಅವರೇ, ಮಹಬೂಬ್ ಅವರೇ, ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಆತ್ಮೀಯರೇ, ಇದರಿಂದ ಎಲ್ಲ ಆದ್ಮೇಲೆ ಬಹಳ ವರ್ಷದಿಂದ ತಮ್ಮೊಂದು ಕನಸಿತ್ತು, ಇವತ್ತು ಕನಸು ನನಸಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಬಹಳ ಸತಿ ನೀವು ದೊಡ್ಡ ಸಂಖ್ಯೆದಲ್ಲೇ ರಂಜಾನ್ ತಿಂಗಳಲ್ಲೂ ಬಂದಿದ್ದೀರಾ, ಅದಾದ್ಮೇಲೂ ಬೇರೆ ಸಮಯದಲ್ಲೂ ಬಂದಿದ್ದೀರಾ. ನನ್ನ ಭೇಟಿ ಮಾಡಕ್ಕಂತ ಬೆಂಗಳೂರಿಗೆ ತಾವು ಬಂದಿದ್ದೀರಿ. 2005 ಫ್ಲಡ್ ಅಲ್ಲಿ ನೀರು ತುಂಬಿ ಎಲ್ಲ ಮನೆಯನ್ನು ಹಾಳಾಗಿದ್ದಕ್ಕೆ 2005 ತನಗೆ ಟೆಂಪ್ರವರಿ ಶೆಡ್ ಅನ್ನ ಮಾಡಿ ಜುನೇದ್ ನಗರನ ಶಿಫ್ಟ್ ಮಾಡಿದ್ರು 2005. ಇವತ್ತು ನಾನು, ನನ್ನ ನಾಯಕರಾದಂತ ಸತೀಶ್ ಸಾಹೇಬರು, MLA ಮಹೇಂದ್ರ ಅವರೆಲ್ಲ ಭೇಟಿಯನ್ನ ನಮ್ಗೆ ನಾವು ಕೊಟ್ಟಿದ್ವಿ. ನಮ್ಗೆಲ್ಲ ಒಂದ್ ಕಡೆ ನೋಡಿ ನಮ್ಗೆಲ್ಲ ಒಂಥರ ಏನಪ್ಪ ಈ ತರ ಜೀವನ ಮಾಡ್ತಾರಂತ ನಮ್ಗೆಲ್ಲ ಒಂದ್ ಕಡೆ ದುಃಖನೂ ಆಗಿದೆ. ನಾನು ಆಶ್ವಾಸನೆಯನ್ನ, ಭರವಸೆಯನ್ನ ಕೊಡ್ತೀನಿ. ನಾನು ಭೇಟಿ ಮಾಡಕ್ಕೆ ನನ್ನ DSS ಅಧ್ಯಕ್ಷ ಆದಂತ ಶಂಕರ್ ಅವರು, ಶಿವಾನಂದ್ ಅವರು ಇಬ್ಬರು ಬಂದಿದ್ರು. ಶಂಕರ್ ಅವರು ರೋಸತಿ ಬರುವಾಗ ನಾನು ಆಕ್ಚುಲ್ ಬರಕ್ ಕಾರಣ ಅಂದ್ರೆ ಒಂದ್ ಕಡೆ ಅವರು ಉತ್ತರ ಆಗಿತ್ತು, ಒಂದ್ ಕಡೆ ಶಂಕರ್ ಅವರು ಬಂದು ಕಣ್ಣನ್ನೀರಾಕಿ ದಯಮಾಡಿ ಒಂದ್ಸತಿ ತಾವು ಕುರ್ಚಿಗೆ ಬರ್ಬೇಕು, ಈ ಮನೆಗಳು ಹೆಂಗ್ ವಾಸ ಮಾಡ್ತಾರಂತ ತಾವು ಕಣ್ಣಾರೆ ನೋಡ್ಬೇಕಂತ ಕಣ್ಣಲ್ಲಿ ನೀರು ಹಾಕಿದಕ್ಕೆ ಶಂಕರ್ ಅವರು MLA ಇವತ್ತು ನಾನು ಬಂದಿದ್ದೀನಿ. ಇವತ್ತು ತಮಗೆ 2005 ತಾವು ಇದೇ ತರ ಜೀವನ ಮಾಡ್ತಾ ಇದ್ದೀರಾ. ಇವತ್ತು ತಮಗೆ ಆಶ್ವಾಸನೆ ಕೊಡ್ತೀನಿ. ನಾನು ಸತೀಶ್ ಸಾಹೇಬರು, ಮಹೇಂದ್ರ MLA ಅವರು ಆರ್ಥಿಕ ಮಾತಾಡಿದ್ದೀನಿ. ಯಾವುದೋ ಒಂಥರ ಸ್ಕೀಮ್ ಅಲ್ಲಿ ನಿಮಗೆ ಜನವರಿ ಮಾರ್ಚ್ ಅಲ್ಲಿ ಆರ್ಡರ್ ಮಾಡಿ ಆದೇಶನ ಮಾಡಿ ಮನೆ ಕೆಲಸ ಮಾಡೋದು ಸತೀಶನ ವಹಿಸ್ಕೊಂಡಿದ್ದಾರೆ. ಇನ್ನೊಂದು ಮಾತನ್ನ ಕೇಳಿದೆ, ಈಗ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ 1 ಲಕ್ಷ ಕೊಡೋಕೆ ಸಾಧ್ಯ ಅಂತ ಕೇಳ್ಕೊಂಡೆ. ಅವರು ಮಾತಾದ್ರು ಜೀವನ ಮಾಡೋದ್ರಲ್ಲಿ ಫುಡ್ ಊಟನೂ ಅವ್ರು ಬೇರೆ ಕಡೆಯಿಂದ ಬಂದಿದ್ದು ಜನ ಕೊಡ್ತಾ ಇದ್ದಾರೆ. 1 ಲಕ್ಷ ಕೊಡೋಕೆ ಸಾಧ್ಯ ಆಗಲ್ಲ ಅಂದ್ರು. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ST-STಗಳು ಇರೋದು. ನಾನು ಏನಾರು ಮಾಡಿ, ನಾನು ವ್ಯವಸ್ಥೆ ಮಾಡಿ, ನೀವೇನು ಕಟ್ಟೋದು ಬೇಕಾಗಿಲ್ಲ. ನಿಮ್ಗೆ ಬರೋ ಮಾರ್ಚಲ್ಲಿ ಮನೆಗಳು ಕೆಲಸ ಶುರು ಮಾಡಿದ ಜವಾಬ್ದಾರಿ ನಾನು ಸತೀಶ್. ಹೆಲಿಕಾಪ್ಟರ್ ಬಂದಿದ್ದ ಕಾರಣಕ್ಕೆ ಹೆಲಿಕಾಪ್ಟರ್ ಟೇಕ್ ಆಫ್ ಆಗಬೇಕು. ಇನ್ನೊಂದು ದಿನ ಬಿಡು ಮಾಡ್ಕೊಂಡು ನಾನು ಅರ್ಧ ದಿನ ನಾನು MLA ಅವ್ರಿಗೆ ಹೇಳಿದ್ದೀನಿ, ನಾನು ಅಣ್ಣ ಮಹೇಂದ್ರ ಹೇಳಿದ್ದೀನಿ. ನಾನು ಅರ್ಧ ದಿನ ಒಂದಿನ ನಾನು ಪೂರ ಕುರ್ಚಿದಲ್ಲಿ ಇದ್ದಿದ್ದ, ಕುರ್ಚಿದಲ್ಲಿ ಎಲ್ಲಾ ಕಡೆ ಏನಂದ್ರೆ ನನ್ನ ಅನಿಸಿಕೆ ಇವತ್ತು ಕೊಡ್ತಾರೆ ಪ್ರೀತಿ. ಇಡೀ ದೇಶದಲ್ಲಿ ಯಾವ ರಾಜಕಾರಣಿಗೂ ಪ್ರೀತಿ ಸಿಕ್ಕಿಲ್ಲ. ಜೊತೆ ಇರ್ತೀನಿ. ನಾನೇ ಬಂದು ಒಂದಿನ ಕುರ್ಚಿಯಲ್ಲಿ ಇರ್ತೀನಿ, ನಿಮ್ಮೇನೇನು ಸಮಸ್ಯೆ ಇದೆ ನಾನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳ್ತಾ ನಮ್ಮ MLA ಅವರು ಮಹೇಂದ್ರ ಅವರು ನಮ್ಮ ಒಬ್ಬರು ಮಸೀದಿಗಳು ನನಗೆಲ್ಲ ರಿನ್ಯೂವೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಆಹ್ವಾನ ಕೊಟ್ಟಿದ್ದರು. 1,65,00,000 ರೂಪಾಯಿ ಇವತ್ತು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ.
ಮಾಡಿದ್ದೀನಿ. ನಾನು 2 ತಿಂಗಳಲ್ಲಿ ನಾನು ಮಾತು ಕೊಟ್ಟಿದ್ದೀನಿ. ಮಾರ್ಚ್ ಅಲ್ಲಿ ಬಂದು ಹೆಂಗೋನೋ ಏನ್ ಮಾಡ್ತೀರೋ ಗೊತ್ತಿಲ್ಲ, ಇಲ್ಲಿ ಗುದ್ದಿ ಪೂಜೆ ಮನೆಗೆ ನಾನೇ ಸ್ವತಃ ಬಂದು ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನಾನು ಮೆಂದರ್ MLA ಅವ್ರನ್ನ ನನ್ನ ಆತ್ಮೀಯ ಸ್ನೇಹಿತರಿಗೆ ಇಂಥ ಒಳ್ಳೆ ಕೆಲಸ ಮಾಡ್ತಾರೆ ಕೊಟ್ಟಿ ಸರ್. ಇದು ಮಾರ್ಚ್ ಅಲ್ಲಿ ಗುದ್ದಿ ಪೂಜೆ ನಾನು ಸತೀಶ್ ಹೋಗಾರ್ ನೀವು ಆಶೀಶ್ ಶೆಟ್ ಬಂದು ಮಾಡ್ಕೊಡ್ತೀವಂತ ಮಾತನ್ನ ಹೇಳಿ ಎಲ್ಲ ಒಳ್ಳೆ ಬಹುದಿನಗಳ ಹೇಳಿಕೆ ಸನ್ಮಾನ್ಯ ವೇದಿಕೆ ಮೇಲೆ ಶಾಸಕರಾದ ಮಹೇಶ್ ತಮ್ಮಣ್ಣ ಅವರೇ, ರಾಜೇಶ್ ಶೆಟ್ ಅವರೇ, ಎಲ್ಲ ಗಣ್ಯಮಾನ್ಯರೇ, ಹೆಚ್ಚಿಗೆ ಹೋಗುವಲ್ಲ ನಮ್ಮ ಹೇಳಿಕೆ ಸಂದರ್ಭದಲ್ಲಿ ನಿಮಗೆ ಜಾಗತಾಂತ್ರ ಕೊಟ್ಟರು ಮನೆ ಕೊಡಲಿಕ್ಕೆ ಆಗಲಿಲ್ಲ. ಈಗ ಮಹೇಶ್ ತಮ್ಮಣ್ಣ ಅವರು ನಾವು ಕೂಡ ಅವರಿಗೆ ವಿನಂತಿ ಮಾಡಿದ್ದೀವಿ. ಅವ್ರು ಹೇಳ್ತಾರೆ ಮಂತ್ರಿಗಳ ಹತ್ರ ಯಾವಾಗ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಸಚಿವರಾಗಿದ್ದಾರೆ. ಅದಕ್ಕಾಗಿ ನೀವೇನು ಭರವಸೆಯನ್ನ ನಡೆಸ್ಕಾಗ್ತಾ ಇದ್ರಿ, ಅದು ನಡೆಸಬೇಕಾಗಲಿ ಅಂತ ಎಲ್ಲರ ಪರವಾಗಿ ಕಾಣಿಸ್ತೀನಿ. ಎಲ್ಲರೂ ನಮಸ್ಕಾರ. ಇದೇ ಸಂದರ್ಭದಲ್ಲಿ ಕುಡಚಿ ಶಾಸಕರು ಆದ ಶ್ರೀ ಮಹೇಂದ್ರ ತಮ್ಮಣ್ಣನವರ್ ಅವರು ಕೂಡ ಮಾತನಾಡಿದರು. ಮಾನ್ಯ ಲೋಕೋಪಯೋಗಿ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಯೋಜಕರು, ಕರ್ನಾಟಕ ರಾಜ್ಯ ಸಂಚಾಲಕರು ಆದ ಶ್ರೀ ಶಂಕರ್ ಹಾಗೂ ರಾಜಕೀಯ ಮುಖಂಡರು ಮತ್ತು ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಭರತ ಮೋರಗುಂಟಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.